ಕೊಪ್ಪಳದಲ್ಲಿ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡ್ತಾ ಇರುವಂಥ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು, ಹೋರಾಟ ನಡೆಯಿತು. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಬಂದ್ ಮಾಡಬೇಕು ಅಂತ ಹೇಳಿದರು. ತದನಂತರ ಜಿಲ್ಲಾಧಿಕಾರಿಗಳು ಕೂಡ ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಬಂತು. ಖುದ್ದಾಗಿ ಜನಾನೇ ಹೋಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತಾಕುವಂಥ ಪರಿಸ್ಥಿತಿಗೆ ಬಂತು. ಈಗ ಕೊಪ್ಪಳದ ಬಲ್ಡೋಟಾ ಫ್ಯಾಕ್ಟರಿ ಕಾಮಗಾರಿಗೆ ಈಗ ಬ್ರೇಕ್ ಹಾಕುವಂಥ ಕೆಲಸವನ್ನು ಮುಂದಾಗಿದ್ದಾರೆ. ಕಾರಣ ಬಹಳ ಸ್ಪಷ್ಟ. ಅದರಲ್ಲಿ ಮುಖ್ಯಮಂತ್ರಿಗಳು ಅಷ್ಟು ಹೇಳಿದರೂ ಸಹ ಅದಕ್ಕೆ ಮಾತಿಗೆ ಬೆಲೆ ಇಲ್ವಾ ಅಂತ ಹೇಳಿ ಜನಾಕ್ರೋಶದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ. ಮುಖ್ಯಮಂತ್ರಿ ಹೇಳಿದಾಗ ಎಚ್ಚೆತ್ಕೊಳ್ಳಿಲ್ಲ, ನಾವೇನು ಅದಕ್ಕೆ ಸ್ಪಷ್ಟನೆ ಕೊಡಲ್ಲ ಅನ್ನೋ ರೀತಿಯಲ್ಲೇ ಓಡಾಡಿದರು ಜಿಲ್ಲಾಧಿಕಾರಿಗಳು. ಅದರ ರಿಪೋರ್ಟ್ ನೋಡ್ಕೊಂಡು ಬನ್ನಿ ಪೂರ್ತಿಯಾಗಿ. ಕೊಪ್ಪಳ ಬಲ್ಡೋಟಾ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್, ತೀವ್ರ ವಿರೋಧದ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾಡಳಿತ. ಕೊಪ್ಪಳದ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಫ್ಯಾಕ್ಟರಿ ಆರಂಭಕ್ಕೆ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚಿಸಿದರು. ಆದರೆ ಸಿಎಂ ಸೂಚನೆಗೂ ಕೊಪ್ಪಳದ ಜಿಲ್ಲಾಧಿಕಾರಿ ಡೋಂಟ್ ಕೇರ್ ಪ್ರವೃತ್ತಿಯನ್ನು ತೋರಿಸಿದ್ರು. ಕಾಮಗಾರಿಯನ್ನು ಮುಂದುವರೆಸಿದ್ರು. ಮತ್ತಷ್ಟು ಆಕ್ರೋಶ ಸ್ಫೋಟಗೊಂಡ ಬೆನ್ನಲ್ಲೇ ಎಚ್ಚೆತ್ತಂತಹ ಜಿಲ್ಲಾಡಳಿತ ಇವತ್ತಿನಿಂದ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದೆ. ಹೌದು, ಕೊಪ್ಪಳ ನಗರಕ್ಕೆ ಹೊಂದಿಕೊಂಡ ಬಲ್ಡೋಟಾ ಸಂಸ್ಥೆ ನಿರ್ಮಾಣ ಮಾಡ್ತಾ ಇರುವ ಬೃಹತ್ ಸ್ಟೀಲ್ ಫ್ಯಾಕ್ಟರಿಗೆ ಕೊಪ್ಪಳ ಜನರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕಳೆದ ಫೆಬ್ರವರಿ 24ರಂದು ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಕೂಡ ನಡೆಸಲಾಗಿದೆ. ಮೊನ್ನೆ ಜಿಲ್ಲೆಯ ಜನಪ್ರತಿನಿಧಿಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಫ್ಯಾಕ್ಟರಿ ಆರಂಭಿಸದಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಫ್ಯಾಕ್ಟರಿ ಆರಂಭವಾದರೆ ಕೊಪ್ಪಳ ನಗರ ಮತ್ತು ಸುತ್ತಮುತ್ತಲಿನ ಜನರ ಬದುಕು ನರಕಮಯವಾಗುತ್ತೆ ಎನ್ನುವುದನ್ನು ಸಿಎಂ ಮುಂದಿಟ್ಟಿದ್ರು. ಸಮಸ್ಯೆ ಅರಿತಂತಹ ಸಿಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಸೂಚನೆ ಕೊಟ್ಟರು. ಆದರೂ ಕಾಮಗಾರಿ ನಿಂತಿರಲಿಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ವಿರೋಧದ ನಂತರ ಎಚ್ಚೆತ್ತಂತಹ ಜಿಲ್ಲಾಡಳಿತ ಇವತ್ತು ಕಾಮಗಾರಿಗೆ ಬ್ರೇಕ್ ಹಾಕಿದೆ. ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬಲ್ಡೋಟಾ ಕಾರ್ಖಾನೆ 1,000 ಎಕರೆ ಪ್ರದೇಶದಲ್ಲಿ ವಿಸ್ತೀರ್ಣಕ್ಕೆ ಮುಂದಾಗಿತ್ತು. ಈಗ ಆ ಕಾರಣಕ್ಕಾಗಿ ಕೊಪ್ಪಳದ ವಿವಿಧ ಸಂಘಟನೆಗಳಾಗಿರ್ಬೋದು ಮತ್ತು ಕನ್ನಡಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದವು. ಮತ್ತು ಅಷ್ಟೇ ಅಲ್ಲ, ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಸಹ ಅಂದರೆ ಫೆಬ್ರವರಿ 24ರಂದು ಕೊಪ್ಪಳ ಬಂದ್ ಕರೆ ಕೊಟ್ಟು ಅದರಲ್ಲಿ ಅಂದರೆ ಮಾತಾಡಿದ್ರು. ಅವತ್ತು ಯಾವುದೇ ಕಾರಣಕ್ಕೂ ಕೊಪ್ಪಳದ ಕೂಗಳತೆ ದೂರದಲ್ಲಿರುವಂಥ ಬಲ್ಡೋಟಾ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದಾದ ನಂತರ ಸಾಕಷ್ಟು ಆರೋಗ್ಯದ ಮೇಲೆ ಏರುಪೇರಾಗುತ್ತೆ. ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಿವೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ರೈತರಿಗೆ ರೈತರು ಬೆಳೆಯುವಂಥ ಬೆಳೆಗಳು ಅದರ ಮೇಲೆ ಸಮಸ್ಯೆ ಆಗ್ತಾ ಇದೆ. ಯಾವುದೇ ರೀತಿ ಬೆಳೆಗೂ ಸಹ ಈಗ ಬರ್ತಾ ಇಲ್ಲ. ಸಾಕಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಾಕಷ್ಟು ಅಸ್ತಮಾ ರೋಗಿಗಳು ಸಹ ಅಂದರೆ ಕೊಪ್ಪಳ ತಾಲೂಕಿನ ಜಾಸ್ತಿ ಜನ ಇದ್ದಾರೆ ಅಂತೇಳಿ ಸಹ ವರದಿ ಆಗಿದೆ. ಇದೇ ರೀತಿಯಾಗಿ ಆದರೆ ಕೊಪ್ಪಳದಲ್ಲಿ 1000 ಎಕರೆ ಪ್ರದೇಶದಲ್ಲಿ ಅಂದರೆ ಬಲ್ಡೋಟಾ ಕಂಪನಿ ವಿಸ್ತೀರ್ಣ ಉಕ್ಕು ಮತ್ತು ಕೈಗಾರಿಕೆ ಮಾಡಲು ವಿಸ್ತೀರ್ಣ ಮಾಡದಂತ ಎಲ್ಲ ಚಟುವಟಿಕೆಗಳು ಮಾಡ್ತಾ ಇತ್ತು. ಸೊ ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ BSPL ಕಂಪನಿಯ ಕಾಮಗಾರಿಯನ್ನು ತಕ್ಷಣ ನಿಲ್ಲುವಂತೆ ಈ ಮೂಲಕ ಸೂಚಿಸಲಾಗಿದೆ ಅಂತ ಅಂದರೂ ಕೂಡ ಈ ಮೇನ್ ಗೇಟಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದಂಥ ಪಬ್ಲಿಕ್ಗಳಿಗೆ ಸ್ಟಾಪ್ ಮಾಡ್ತಾಯಿದ್ರು ಸರ್. ನಾವು ಯಾವ ಕಾರಣಕ್ಕೆ ಸ್ಟಾಪ್ ಮಾಡ್ತಾರೆ? ಯಾಕಂದರೆ ಇಲ್ಲಿ ಸಾರ್ವಜನಿಕರಿಗೆ ಮೀಸಲಿಟ್ಟಂಥ ಸುಮಾರು 40ರಿಂದ 50 ಎಕರೆ ಕೆರೆ ಇದೆ. ಅಲ್ಲಿ ಜಾನುವಾರು ಕುಳಿಕೆ ಅಲ್ಲಿ ಹೋಗ್ತಾ ಇರ್ತಾರೆ, ಕುರಿಗಾಯಿಗಳು ಹೋಗ್ತಾ ಇರ್ತಾರೆ. ಸೊ ಬಂದಂಥ ಎಲ್ಲರನ್ನೂ ಒಂಥರ ಅನುಮಾನ ದೃಷ್ಟಿಯಲ್ಲಿ, ಕಳ್ಳರ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡನ್ನು ಬಿಟ್ಟು ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ BSPL ಕಂಪ್ನಿಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ದಯವಿಟ್ಟು ಈ ಗುಂಡಾಗಿರಿ ಪ್ರವೃತ್ತಿಯನ್ನು ನಾವು ಕೈ ಬಿಡಬೇಕು. ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ ಹಳೆ ನಿಮ್ಮ ಪ್ಲಾಂಟ್ ಏನು ಕಾಮಗಾರಿ ಸ್ಟಾರ್ಟ್ ಇದೆ ಅದನ್ನು ನೀವು ಮಾಡ್ಕೊಳ್ರಿ. ಇನ್ನು ಕೆಲ ಸಂಘಟನೆಗಳ ಸದಸ್ಯರು ಫ್ಯಾಕ್ಟರಿ ಮುಂಭಾಗದ ಬ್ಯಾರಿಕೇಡ್ ಅನ್ನು ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದರು. ಫ್ಯಾಕ್ಟರಿ ಆವರಣದಲ್ಲಿ ಕೆರೆ ಇದೆ, ಆ ಕೆರೆಗೆ ಜಾನುವಾರುಗಳಿಗೆ ನೀರು ಕುಡಿಯೋದಕ್ಕೆ ಅವಕಾಶ ನೀಡಬೇಕು ಅಂತ ಹೇಳಿ ಈ ಹಿಂದೆ ಹೈಕೋರ್ಟ್ ಹೇಳಿದೆ. ಆದರೆ ಫ್ಯಾಕ್ಟರಿಯವರು ಕಾಂಪೌಂಡ್ ಅನ್ನು ಹಾಕಿ ಜಾನುವಾರುಗಳಿಗೆ ಒಳ ಹೋಗಲು ಅವಕಾಶ ನೀಡ್ತಿಲ್ಲ ಅಂಥೇಳಿ ಕೆಂಡ ಕಾರಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕಂಪನಿಯ ಜನರಲ್ ಮ್ಯಾನೇಜರ್, ಕೆರೆ ಅಭಿವೃದ್ಧಿ ಮಾಡ್ತಿದ್ದೇವೆ, ಜಿಲ್ಲಾಡಳಿತ ಸೂಚನೆಯ ಮೇರೆಗೆ ಕೆಲಸ ಸ್ಥಗಿತಗೊಳಿಸಿದ್ದೇವೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಇದುವರೆಗೂ DC ಅವರು ಹೇಳಿಲ್ಲ ನಿಮಗೆ? ನಮ್ಗೆ ಯಾವ್ದು ರೀತಿ ಅಂದ್ರೆ ಈಗ ಆದೇಶ ಸುಳ್ಳು ಅಂತೀರಿ? ಈಗ ADC ಅವರು ಮಾಡಿದ್ರೆ ನಾವು ಹೇಳಿ ನಾವು ಕೆಲಸ ಸ್ಟಾಪ್ ಮಾಡಿವಿ ಅಂತ ಹೇಳ್ತೀವಿ. ಅದೇ ಸುಳ್ಳು ಅಂತ ನಾನು ಹೇಳ್ತೀನಿ. ಅಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಆದೇಶ ಮಾಡಿಲ್ಲ? ನನಗೆ ಅಧಿಕೃತವಾಗಿ ಬಂದಿಲ್ಲ ಸರ್. ನೀವು ಮೌಖಿಕವಾಗಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಅದೇ ಅಂದ್ರೆ ಆದೇಶ ನಿಮಗೆ ಬಂದಿಲ್ಲ ಇನ್ನೂವರೆಗೂ? ಸರ್ ಈಗ ನಿಮ್ಮ ಸರ್ ಒಂದು ನಿಮಿಷ, ಅವರು ನಮಗೆ ಸ್ಪಷ್ಟನೆ ಹಾಕಿದ್ದಾರೆ. ನಾವು ಸ್ಟಾಪ್ ಮಾಡಿದ್ವಿ. ಅದ ಅವರು ನಮಗೆ ಮಾಧ್ಯಮದವರಿಗೆ ಅವರು ಸೂಚನೆ ಹೇಳಿದ್ರು, ನಾವು ಎಲ್ಲ ಕೆಲಸವನ್ನು ಸ್ಟಾಪ್ ಮಾಡಿವಿ ಅಂತ ಹೇಳಿ ಸೂಚನೆ ಕೊಟ್ಟಿವಿ ಅಂತ ಹೇಳ್ತಾರೆ. ಅದು ಸುಳ್ಳು ಅಂತೀರಿ? ನಾನು ನಿನ್ನೆನೇ ಸ್ಟಾಪ್ ಮಾಡಿದ್ವಿ. ADC ಅವರು ನಮ್ಗೆ ಆದೇಶ ಹಾಕ್ಯಾರ, ಸೂಚನೆ ಕೊಟ್ಟಿವಿ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳ್ತೀವಿ? ಮತ್ತೆ ಕೊಟ್ಟಿಲ್ಲ ಅಂದ್ರೆ ಸುಳ್ಳು ಅಂತಂಗಲ್ಲ? ನಾವು ಸುಳ್ಳು ಅಂತ ಹೇಳ್ತಾ ಇಲ್ಲ. ಮತ್ತೆ ನಿಮ್ಗೆ ಸೂಚನೆ ಕೊಟ್ಟಿಲ್ಲ ಅಂದ್ರೆ ಸುಳ್ಳು ಆಗತ್ತಲ್ಲ? ಸಿಎಂ ಮೌಖಿಕ ಸೂಚನೆಯ ಮೇರೆಗೆ ತಡವಾಗಿ ಫ್ಯಾಕ್ಟರಿ ನಿರ್ಮಾಣ ಕೆಲಸ ಸ್ಥಗಿತಗೊಳಿಸಲಾಗಿದೆ. ಆದರೆ ಇದು ತಾತ್ಕಾಲಿಕವಾಗಿರಬಹುದು. ಕೂಡಲೇ ಸರ್ಕಾರ ಫ್ಯಾಕ್ಟರಿ ನಿರ್ಮಾಣಕ್ಕೆ ಮಾಡಿಕೊಂಡ ಒಡಂಬಡಿಕೆಯನ್ನು ಹಿಂಪಡೆದು ಶಾಶ್ವತವಾಗಿ ಫ್ಯಾಕ್ಟರಿಯನ್ನು ಬಂದ್ ಮಾಡಿಸುವ ಕೆಲಸ ಮಾಡಬೇಕಿದೆ.
ಮುಕ್ಕಣ್ಣಕತ್ತಿ ಪಬ್ಲಿಕ್ ಟಿವಿ ಕೊಪ್ಪಳ. ಈ BSPL ಕಂಪ್ನಿ ಏನಿದೆ ಹೊಸದಾಗೇನಲ್ಲ, ಇದೇ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಎಕ್ಸ್ಟೆಂಡ್ ಮಾಡೋಕ್ಕೆ ಸರ್ಕಾರ ಒಡಂಬಡಿಕೆಯನ್ನು ಮಾಡ್ಕೊಂಡಿದೆ. ಇದು 1.50 ಕೋಟಿ ಉತ್ಪಾದನಾ ಸಾಮರ್ಥ್ಯವನ್ನು ಉಕ್ಕಿನ ಕಾರ್ಖಾನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದು ಬಲ್ಡೋಟಾ ಸ್ಟೀಲ್ ಮತ್ತು ಪವರ್ ಲಿಮಿಟೆಡ್ಡು, BSPL ಅಂತ ಕರೀತಾರೆ. ಸೊ ಹಾಗಾಗಿ ಅಲ್ಲಿ ಜನ ಏನು ಮಾಡ್ತಾ ಇದ್ದಾರೆ, ಈಗಾಗಲೇ ಅದು ಆರೆಂಜ್ ಝೋನಿಗೆ ಬಂದುಬಿಟ್ಟಿದೆ ಆ ಭಾಗ ಎಲ್ಲ. ಅಂದರೆ ವಾಯು ಮಾಲಿನ್ಯ ಹೆಚ್ಚಾಗಿದೆ ಅಲ್ಲಿ ಅಂತ ಹೇಳಿ. ಇನ್ನಷ್ಟು ಆದರೆ ನಮಗೆ ಇನ್ನೊಂದಿಷ್ಟು ಸಮಸ್ಯೆ ಆಗುತ್ತೆ, ದಯವಿಟ್ಟು ಬೇಡ, ಇರೋದನ್ನು ಹಾಗೆ ಮುಂದುವರಿಸ್ಕೊಳ್ಳಿ, ಹೊಸದು ಬೇಡ ಅಂತ ಅವ್ರು ಕೇಳ್ತಾ ಇದ್ದಾರೆ.